ಇನ್ನು ಕಾಂಗ್ರೆಸ್ನಲ್ಲಿ ಕಗ್ಗಂಟಾದ ಖಾತೆ ಹಂಚಿಕೆ ಗೊಂದಲ. ಹೈಕಮಾಂಡ್ ಅಂಗಳಕ್ಕೆ ಖಾತೆ ಹಂಚಿಕೆ ಈಗ ಶಿಫ್ಟ್ ಆಗಿದೆ. ಈಗಾಗಲೇ ದೆಹಲಿ ತಲುಪಿರತಕ್ಕಂಥ ಸಿಎಂ ಡಿಕೆಶಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆಶಿ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸುರ್ಜೇವಾಲಾ ಜೊತೆಗೂ ಕೂಡ ಸಿಎಂ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಶಾಸಕರ ಅಸಮಾಧಾನ, ಖಾಲಿ ಇರತಕ್ಕಂಥ ಸಚಿವ ಸ್ಥಾನದ ಬಗ್ಗೆ ಚರ್ಚೆ ನಡೆದಿದೆ. ನಿನ್ನೆ ರಾತ್ರಿಯೇ ಖರ್ಗೆ ಸುರ್ಜೇವಾಲಾ ಜೊತೆ ಮೀಟಿಂಗ್ ಆಗಿರ್ತಕ್ಕಂಥದ್ದು ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಈಗ ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ನಲ್ಲಿ ಖಾತೆ ಹಂಚಿಕೆಯ ಒಂದು ಕಗ್ಗಂಟು ಮುಂದುವರೆದಿದೆ. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ದಂಡಯಾತ್ರೆಗೆ ಸಜ್ಜಾಗಿದ್ದಾರೆ. ನಿನ್ನೆನೇ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಸಚಿವಾಕಾಂಕ್ಷಿಗಳ ಅಸಮಾಧಾನ, ಮತ್ತೊಂದು ಕಡೆ ಖಾತೆ ಹಂಚಿಕೆ ಗೊಂದಲ. ಇದರ ನಡುವೆ ಸಂಪುಟಕ್ಕೆ ಒಂದು ಸಣ್ಣ ಸರ್ಜರಿ ಮಾಡತಕ್ಕಂತಹ ಬಗ್ಗೆಯೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯತ್ತ ಹೊರಟಿದ್ರು. ನಿನ್ನೆ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತಕ್ಕಂಥ ಬಗ್ಗೆ ಚರ್ಚೆ ನಡೆದಿದೆ. ನೂತನ ಸಚಿವರಿಗೆ ಇವತ್ತು ಅಥವಾ ನಾಳೆ ಖಾತೆ ಹಂಚಿಕೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇಂದು ಮತ್ತೊಮ್ಮೆ ಹೈಕಮಾಂಡ್ ಜೊತೆ ಚರ್ಚಿಸಿ ಫೈನಲ್ ಮಾಡಲಾಗುತ್ತೆ. ಇವತ್ತು ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ರಾಹುಲ್ ಒಪ್ಪಿಗೆ ನೀಡಿದರೆ ಸಂಪುಟದಲ್ಲಿ ಸಣ್ಣ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಕೆಲ ಸಚಿವರ ಖಾತೆ ಬದಲಾವಣೆಯೂ ಕೂಡ ಆಗಬಹುದು. ಈಗ ಸಾಕಷ್ಟು ಗೊಂದಲಗಳ ನಡುವೆ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಹೋಗಿದ್ದಾರೆ. ರಾಹುಲ್ ಗಾಂಧಿಯ ಭೇಟಿಯ ಮುನ್ನ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಜೊತೆಗೆ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಒಂದು ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ರಾಹುಲ್ ಗಾಂಧಿಯ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ರಾಹುಲ್ ಗಾಂಧಿಯ ಭೇಟಿಯ ಬಳಿಕ ಎಲ್ಲವೂ ಅಂತಿಮ ಆಗಬಹುದು. ಎಲ್ಲವೂ ಅಂದುಕೊಂಡಂತೆ ಆದರೆ ಖಾತೆ ಯಾವ ಸಚಿವರಿಗೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದರ ಜೊತೆಗೆ ಒಂದಿಷ್ಟು ಬದಲಾವಣೆಗಳು ಕೂಡ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಪಕ್ಷದ ವರಿಷ್ಠರು ಹೈಕಮಾಂಡ್ ಮುಂದಕ್ಕೆ ಏನೇನು ಮಾಡಬೇಕು ಅಂತ ತಿಳಿಸ್ಬೇಕು. ಮಧ್ಯದಲ್ಲಿ ಕೌನ್ಸಿಲ್ ಚೇರ್ಮನ್ ಸಲೀಂ ಅವ್ರಿಗೆ ಪಕ್ಷ ಅಭ್ಯರ್ಥಿ ಮಾಡಿ ಅಂತ ಹೇಳ್ತಾರೆ. ಅಭ್ಯರ್ಥಿ ನಿನ್ನೆ ಕೌನ್ಸಿಲ್ ಚೇರ್ಮನ್ ಬಂದು ಅಂತ ಮಾತಾಡಿದ್ರು. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಬಹಳ ಸಂತೋಷ ಅಂತ ಒಪ್ಕೊಂಡು ರಾಜೀನಾಮೆನೂ ಕೊಟ್ಟು ರಾಜೀನಾಮೆನೂ ಅಕ್ಸೆಪ್ಟ್ ಆಯ್ತು. ನಿಮ್ಮ ಮುಂದೆನೋ ಹೇಳಿದ್ರು. ಅದಾದ್ಮೇಲೆ ಗವರ್ನರ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಬಲವಂತ ಮಾಡಿ ಮಾಡಿದ್ರು ಅಂತ. ತಿರ್ಗಾ ಅವ್ರ ಅಪೋಸಿಷನ್ ಪಾರ್ಟಿಯವರು ಹೇಳಿದ್ದಾರೆ, ಕೆಲವೇನೋ ಕಾನ್ಸ್ಟಿಟ್ಯೂಷನ್ ಸ್ಟೇಟ್ ಕ್ರಿಯೇಟ್ ಮಾಡ್ತಿದ್ದಾರೆ ಬಿಜೆಪಿ. ಗವರ್ನರ್ ಆಫೀಸ್ ನ ಮಿಸ್ಯೂಸ್ ಮಾಡಕ್ ಹೊರಟಿದ್ದಾರೆ. ಸೊ ನಾನು ಹೋಗಿ ಗವರ್ನರ್ಗೆ ಭೇಟಿ ಮಾಡಿದೆ. ನಾನು ಸಾದರ್ ಅವರು ಭೇಟಿ ಮಾಡಿ ಗವರ್ನರ್ ಹೇಳಿದ್ದೆ, ವಾಲಂಟಿಯರ್ ಆಗಿ ಕೊಟ್ಟಿದ್ದಾರೆ. ಇಲ್ಲ ನಾನು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಕ್ಕೆ ನಮ್ಮವರೆಲ್ಲ ಸೈನ್ ಹಾಕಿ ಕೊಟ್ಟಿದ್ದೆ. ಬೇಡ ಅಂತ ಹೇಳ್ದ. ಪಾಪ ಅವ್ರು ಬಹಳ ಗೌರವದಿಂದ ಒಪ್ಕೊಂಡವ್ರು. ಅವರೇ ಕರೆದು ಅವರೇ ಟೈಪ್ ಮಾಡಿ ಕೊಟ್ಟಿದ್ರು. ಆಮೇಲೆ ಕೊನೆಗೆ ಹೋದಂತ ಅಭಿಪ್ರಾಯ ಬಂದಿದ್ದಾರೆ. ಸಾರಿ ಬಂದಿದೆ. ದೊಡ್ಡ ನಾಯಕರಿಗೆ ಅವರು ಬಿಜೆಪಿಯವರು ಹರಾಸ್ ಮಾಡ್ತಾ ಇದ್ದಾರೆ. ನಾನು ಅದನ್ನ ಎಲ್ಲ ಕಂಪ್ಲೀಟ್ ತಿಳಿಸಿದ್ದೇನೆ. ಗವರ್ನರ್ಗೂ ಹೇಳಿದ್ದೀನಿ, ನಿಮ್ಮ ಕಾನೂನು ಚೌಕಟ್ಟಿನಲ್ಲಿ, ಯಾಕಂದ್ರೆ ಹಿಂದೆ ಎಲ್ಲ ಬೇಕಾದಷ್ಟು ಪ್ರೆಸಿಡೆಂಟ್ಗಳಿದೆ, ಅವರೇ ಮಾಡಿದಂತ ಪ್ರೆಸಿಡೆಂಟ್ಗಳಿದೆ. ಡೆಪ್ಟಿ ಚೇರ್ಮನ್ ಕೊಡಬೇಕು ಅಂತ ಡೆಪ್ಟಿ ಚೇರ್ಮನ್ ಇಲ್ಲದೆ ಹೋದಾಗ ಆಫೀಸ್ಗೆ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ವ್ಯಕ್ತಿ ಅಲ್ಲ, ಮುಖ್ಯ ಅಲ್ಲ, ಆಫೀಸ್ ಕೊಟ್ಟಿದ್ದಾರೆ. ಅಕ್ಸೆಪ್ಟ್ ಆಗಿದೆ, ನೋಟಿಫಿಕೇಶನ್ ಆಗಿದೆ. ಎಲ್ಲ ಕಂಪ್ಲೀಟ್ ಲೀಗಲ್ ಪಾಯಿಂಟ್ ಎಲ್ಲ ಹೇಳ್ತೇವೆ. ನನ್ನ ಗಮನಕ್ಕೆ ತರಬೇಕಾಗಿದೆ. ಫುಲ್ ಫ್ಲೆಡ್ಜ್ ಕ್ಯಾಬಿನೆಟ್ ಇನ್ನೂ ಆಗಿಲ್ಲ ಅಂತ. ಯಾರಾಗಿಲ್ಲ, ಒಂದೇ ಒಂದು ಕಾಲಿದೆ ಅಷ್ಟೇ. ಒಂದೇ ಒಂದು ಅದೇ ಒಂದು ಕಾಲಿದೆ, ಮಹಿಳೆ ಕೋರ್ಟ್ ಅಂತ.